ರಿಟೈರ್ಮೆಂಟಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. XYZ are partners sharing profits and losses in the ratio of 2:2:1. They are giving ratio in this problem. Previous problem ಅಲ್ಲಿ ರೇಷಿಯೋ ಕೊಟ್ಟಿರಲಿಲ್ಲ, ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರು. ಇವಾಗ ಅವರೇ ರೇಷಿಯೋ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 was as under. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 2018ದು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಐಟಮ್ಸ್ನ ನಾವು 2 ಸೈಡ್ಸ್ ಕನ್ಸಿಡರ್ ಮಾಡ್ತೀವಿ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ಸ್ನ ಕನ್ಸಿಡರ್ ಮಾಡ್ತೀವಿ, ಮತ್ತು ರಿಸರ್ವ್ ಫಂಡ್ನ ಕನ್ಸಿಡರ್ ಮಾಡ್ತೀವಿ. P&L ಅಕೌಂಟ್ನ ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಮಿಕ್ಕಿದೆಲ್ಲ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಫ್ಟರ್ ರಿಟೈರಿಂಗ್ ಪಾರ್ಟ್ನರು ರಿಟೈರ್ ಆದಮೇಲೆ ಬ್ಯಾಲೆನ್ಸ್ ಶೀಟ್ ಏನು ಮಾಡ್ತೀವಿ, ಅದರಲ್ಲಿ ಮಿಕ್ಕಿರೋ ಐಟಮ್ಸ್ನ ಕನ್ಸಿಡರ್ ಮಾಡ್ಕೊತೀವಿ. ಏನೇನು ಕೊಟ್ಟಿದ್ದಾರೆ? ಕ್ಯಾಶ್ ಅಟ್ ಬ್ಯಾಂಕ್, ಡೆಟಾಸ್, ಸ್ಟಾಕ್, ಮೆಷಿನರಿ, ಫರ್ನಿಚರ್, ಬಿಲ್ಡಿಂಗ್. ಇಲ್ಲಿ ಕರೆಂಟ್ ಅಸೆಟ್ಸು ಮತ್ತು ಫಿಕ್ಸ್ಡ್ ಅಸೆಟ್ಸ್ನ ಕೊಟ್ಟಿದ್ದಾರೆ. ಝೆಡ್ ರಿಟೈರ್ಡ್, ಯಾರು ರಿಟೈರ್ಡ್ ಆಗಿದ್ದಾರೆ ಪ್ರಾಬ್ಲಮಲ್ಲಿ? ಝೆಡ್ ರಿಟೈರ್ಡ್ ಆನ್ 1/4/2018 ಫ್ರಮ್ ದಿ ಬಿಸ್ನೆಸ್. ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್. ಫಸ್ಟ್ ಒನ್ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ? ಸ್ಟಾಕ್ ಟು ಬಿ ಇನ್ಕ್ರೀಸ್ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇನ್ಕ್ರೀಸ್ ಆದರೆ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಮೇಂಟೈನ್ PDD ಅಟ್ 10%. ಅಟ್ ಅಂತ ಕೊಟ್ಟಾಗ ಏನು ಮಾಡಬೇಕು? ಓಲ್ಡ್ ಮೈನಸ್ ನ್ಯೂ. ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 10%. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ಬಿಲ್ಡಿಂಗ್ ಆರ್ ಟು ಬಿ ರಿವ್ಯಾಲ್ಯೂಡ್. ಈ ಥರ ಕೊಟ್ಟಾಗ ನಾವೇನು ಮಾಡ್ತೀವಿ? ಬ್ಯಾಲೆನ್ಸ್ ಶೀಟಲ್ಲಿರೋದು ಜಾಸ್ತಿ ಇದೆಯಾ, ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದೆಯಾ ನೋಡ್ತೀವಿ. ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ನಾವು ಅದನ್ನು ಅಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಬ್ಯಾಲೆನ್ಸ್ ಶೀಟಲ್ಲಿ ಜಾಸ್ತಿ ಇದ್ದರೆ ಡಿಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡೋದು. Goodwill to the extent of retiring partner share is created at 15,000. ಇಲ್ಲಿ ಫರ್ಮ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಕೊಟ್ಟಿಲ್ಲ ನಮಗೆ. ಇಲ್ಲಿ ಗುಡ್ವಿಲ್ ಕೊಟ್ಟಿರೋದು ಯಾವುದು? ರಿಟೈರಿಂಗ್ ಪಾರ್ಟ್ನರ್. ಯಾರು ರಿಟೈರ್ ಆಗ್ತಿರೋದು? ಝೆಡ್ ರಿಟೈರ್ ಆಗ್ತಿದ್ದಾರೆ. ರಿಟೈರಿಂಗ್ ಪಾರ್ಟ್ನರ್ ಗುಡ್ವಿಲ್ನ ಕೊಟ್ಟಿದ್ದಾರೆ. Prepare revaluation accounts, partners capital account and balance sheet as on 1/4/2018. 1/4/2018 ನಾವು ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವೆಲ್ಲ ಅಸೆಟ್ಸು ಮತ್ತು ಲಯಬಿಲಿಟೀಸು ರಿವ್ಯಾಲ್ಯೂಡ್ ಆಗಿದೆ ಅಂತ ನೋಡೋಣ. ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಕ್ರೆಡಿಟ್ ಸೈಡ್ ನಾವು ಅಪ್ರಿಸಿಯೇಷನ್ನ ಕನ್ಸಿಡರ್ ಮಾಡ್ತೀವಿ, ಡೆಬಿಟ್ ಸೈಡ್ ಡಿಪ್ರಿಸಿಯೇಷನ್ನ ಕನ್ಸಿಡರ್ ಮಾಡ್ತೀವಿ. ಫಸ್ಟು ಕ್ರೆಡಿಟ್ ಸೈಡ್ ಕನ್ಸಿಡರ್ ಮಾಡೋಣ. ಅಪ್ರಿಸಿಯೇಷನ್ ಆನ್ ಸ್ಟಾಕ್. Appreciation on stock 20,000 into 20%, 4,000. Building revalued. ಎಷ್ಟಿದೆ ಅಮೌಂಟು? 60,000 ಮೈನಸ್ 50,000, 10,000. PDD 20% ಕೊಟ್ಟಿದ್ದ 10% ಕೊಟ್ಟಿದ್ದಾರೆ. 40,000 ಇಂಟು
4000 minus old 2000, balance 2000. Depreciation on machinery, $20,000 into 10%. Depreciation on furniture, 10,000 into 10%, 1,000. ಯಾವ ಸೈಡ್ ಜಾಸ್ತಿ ಇದೆ ನೋಡಿ, 14,000 ಇದೆ, ಈ ಕಡೆ 5,000. 14,000 profit, 14,000 minus 5,000, 9,000. ನಾವು 9,000ನ XYZಗೆ ಶೇರ್ ಮಾಡಬೇಕು ಪ್ರಾಫಿಟ್. ಫಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಕ್ಯಾಪಿಟಲ್ಸು, 50,000, 30,000, 20,000. Revaluation profit, profit 9,000 into 2:2:1, 3,600, 3,600, 1,800. ನೆಕ್ಸ್ಟು ಪ್ರಾಬ್ಲಮಲ್ಲಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. 20,000 into 2:2:1, 2 divided by 5 ಅಂದರೆ 8,000, 8,000, 4,000. P&L ಅಕೌಂಟ್ ಕೊಟ್ಟಿದ್ದಾರೆ. P&L ಅಕೌಂಟ್ 2,500 into 2:2:1, 1,000, 1,500. ಗುಡ್ವಿಲ್ ಕೊಟ್ಟಿದ್ದಾರೆ. ಝೆಡ್ಸ್ ಮಾತ್ರ ಗುಡ್ವಿಲ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 15,000. ಕ್ರೆಡಿಟ್ ಸೈಡ್ ಅಷ್ಟೇ. ಈಗ ಡೆಬಿಟ್ ಸೈಡ್ ನೋಡೋಣ. ರಿಟರ್ನ್ ಆಫ್ ಗುಡ್ವಿಲ್, ಗುಡ್ವಿಲ್ ಗುಡ್ವಿಲ್ ಎಷ್ಟು, 15,000 into 2:2. ಯಾಕೆ ಅಂದರೆ ಇಲ್ಲಿ 2:2:1 ನಮಗೆ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋನಲ್ಲಿ ನಮಗೆ ಯಾರು ಪಾರ್ಟ್ನರ್ ಹೋಗ್ತಾ ಇರೋದು, ಝೆಡ್ ಆಫ್ ರೇಷಿಯೋನ ನಾವು ಮೈನಸ್ ಮಾಡಿದ್ರೆ ನಮಗೆ ಮಿಕ್ಕಿರೋದು 2:2. 7,500, 7,500. ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ನಮಗೆ ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 62,600, 42,600, 41,300. ಸೇಮ್ ಅದನ್ನು 62,600, 600, 41,300 ಮೈನಸ್ ಮಾಡಿ 55,100, 35,100. Z's loan account is equal to 41,300. ನಮಗಿಲ್ಲಿ ಯಾವುದೇ ಥರದ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ನಾವು
ಝೆಡ್ ರಿಟೈರ್ ಆಗ್ತಿರೋದ್ರಿಂದ ನಾವು ಒಂದು ಪಾರ್ಟ್ ಆಫ್ ಕ್ಯಾಪಿಟಲ್ನ ಲೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಒನ್ನು ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ 35,500. ಕ್ಯಾಪಿಟಲ್ಲು ಎಕ್ಸ್ ಮತ್ತು ವೈದು 5500, 3500, 90, 200. Z's loan 41,300. Balance sheet as on 1/4/2018. Cash 20,000. Debtors 40 minus PDD 4,000, 36,000. Stock 20,000 plus appreciation 4,000, 24,000. Machinery 20,000 minus depreciation 2,000, 18,000. Furniture 10,000 minus depreciation 1,000. Building 50,000 plus appreciation 10,000. ನಾವು ಡೈರೆಕ್ಟಾಗಿ ಬುಕ್ ವ್ಯಾಲ್ಯೂ ಬೇಕಾದರೂ ಹಾಕ್ಬೋದು. 60,000. ಟೋಟಲ್ ಮಾಡಿ 1,67,000. $60, $70, $90, $1,00,000, $1,40,000, $50, $1,60,000, $1,67,000. 1,67,000. ಎರಡು ಕಡೆ ಸೇಮ್ ಆನ್ಸರ್ ಬಂದರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ. ಪರ್ಫೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ಲ ಮಾಡೋದು. ಇದರಲ್ಲಿ ಯಾವುದೇ ಥರದ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೋಸ್ಕರ ಕ್ಯಾಶ್ನ ನಾವು ಡೈರೆಕ್ಟಾಗಿ ಕನ್ಸಿಡರ್ ಮಾಡಿದ್ದೀವಿ.